ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ GDS ಅಪ್ಲಿಕೇಶನ್ ಥರ್ಡ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆಕ್ಚುಲ್ ಆಗಿ ಇವತ್ತು ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ಕೊಟ್ಟಿದ್ದೆ, 10ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸ್ಟಿಲ್ GDS ಅಪ್ಲಿಕೇಶನ್ ಕಡೆಯಿಂದ ಯಾವುದೇ ಒಂದು ಅಪ್ಡೇಟ್ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ನಾನು ನಿಮಗೆ ಹೇಳಿದ್ದೆ, ಬೇರೆ ಒಂದು ರಿಸಲ್ಟ್ ಥರ GDS ಅಪ್ಲಿಕೇಶನ್ ಒಂದು ರಿಸಲ್ಟ್ ಬಂದುಬಿಟ್ಟು ಡೇಟ್ನ ಅನೌನ್ಸ್ಮೆಂಟ್ ಮಾಡಿಬಿಟ್ಟು ಅವರು ಬಿಡುಗಡೆ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ಕೊಟ್ಟಿದ್ದೆ ಆ್ಯಕ್ಚುಲ್ ಆಗಿ. ಸೊ ಅದೇ ಥರನೇ ಇವತ್ತೇ ಬರುತ್ತೆ ಅಂತ ಹೇಳ್ಬಿಟ್ಟು GDS ಕಡೆಯಿಂದ ಏನು ಕನ್ಫರ್ಮೇಷನ್ ಇಲ್ಲ, ಬಟ್ GDSನಲ್ಲಿ ವರ್ಕ್ ಮಾಡ್ತಾರೆ ನೋಡಿ, ಅವ್ರು ಹೇಳಿರೋ ಪ್ರಕಾರ 10ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಕೊಟ್ಟಿದ್ರು. ಸೊ ಅದನ್ನು ನಾನು ನಿಮಗೆ ಅಪ್ಡೇಟಲ್ಲಿ ಕೊಟ್ಟಿದ್ದೀನಿ. ಸೊ ಆ್ಯಕ್ಚುಲ್ ಆಗಿ 10ನೇ ತಾರೀಕು ಬರಬೇಕಾಗಿತ್ತು, ಲಾಸ್ಟ್ ಮಂತೂ ಕೂಡ 11, 12ನೇ ತಾರೀಕು ಒಳಗಡೆ ಬಂದ್ಬಿಡಿತ್ತು ರಿಸಲ್ಟು. ಸೊ ಹಾಗಾಗಿ ನೋಡ್ಕೊಳ್ಳೋದಾದ್ರೆ 10ನೇ ತಾರೀಕು ಒಳಗಡೆ ನಿಮಗೆ ರಿಸಲ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಆಗಿಬಿಡಬೇಕಾಗಿತ್ತು. ಬಟ್ ಇನ್ನೂ ಆಗಿಲ್ಲ ಅಂತ ಹೇಳೋದಾದ್ರೆ ನನ್ನ ಪ್ರಕಾರ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಎಷ್ಟು ಜನ ಪಾಸ್ ಆಗಿದ್ದಾರೆ, ಎಷ್ಟು ಜನ ಫೇಲ್ ಆಗಿದ್ದಾರೆ, ಪ್ರತಿಯೊಂದು ಇನ್ಫಾರ್ಮೇಷನು ಕೂಡ ಆ ಡಿವಿಷನ್ಗಳಲ್ಲಿ ಕರೆಕ್ಟಾಗಿ ಕೊಟ್ಟಿಲ್ಲ ಇನ್ಫಾರ್ಮೇಷನ್ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ ಇಲ್ಲೇನೆ. ಸೊ ಅದರಿಂದನೇ ಡಿಲೇ ಆಗುತ್ತೆ. ಮತ್ತು ಹೊಸ ಕ್ಯಾಂಡಿಡೇಟ್ಸ್, ಹೊಸ ವೇಕೆನ್ಸಿ ಬೇರೆಯವ್ರಿಗೆ ಕೊಡಬೇಕು ಅಂತ ಹೇಳೋದಾದ್ರೆ ಅವ್ರ ಪರ್ಸೆಂಟೇಜ್ ಎಲ್ಲನೂ ಕೂಡ ಚೆಕ್ ಮಾಡ್ಕೋಬೇಕಲ್ವಾ. ಸೊ ಇವಕ್ಕೆಲ್ಲ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಅನ್ಕೊಂತೀನಿ. ಆ್ಯಕ್ಚುಲ್ ಆಗಿ ಬೇಗನೆ ಮುಗ್ದಿತ್ತು, ಇನ್ನೊಂದು 5-6 ದಿವಸದಲ್ಲಿ ಬಂದ್ಬಿಡ್ಬೇಕಾಗಿತ್ತು, ಬಟ್ ಆದರೆ ಬಂದಿಲ್ಲ. ಸೊ ಇವಾಗ 15ನೇ ತಾರೀಕು ಒಳಗಡೆ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೇಕು. ಕಾದು ನೋಡೋಣ ಅಂತ. ಇವಾಗ 15ನೇ ತಾರೀಕು ಒಳಗಡೆ ಬಂತು ಅಂತ ಹೇಳೋದಾದರೆ ಡಾಕ್ಯುಮೆಂಟ್ ವೆರಿಫಿಕೇಷನು ಇನ್ನೂ ಡಿಲೇ ಆಗಿಬಿಡುತ್ತೆ, ಮತ್ತು ಹೊಸ ಮೆರಿಟ್ ಲಿಸ್ಟ್ ಬರೋಕ್ಕೂ ಕೂಡ ಡಿಲೇ ಆಗುತ್ತೆ. ಆ್ಯಕ್ಚುಲ್ ಆಗಿ ಇವರು ಇಲ್ಲಿ ಇಷ್ಟೊಂದು ಡಿಲೇ ಮಾಡ್ತಿರೋದಕ್ಕೆ ನನ್ನ ಪ್ರಕಾರ ಕಮ್ಮಿ ಮೆರಿಟ್ ಲಿಸ್ಟ್ನ ಬಿಡ್ಬೋದು. ಇವಾಗ ಇದೊಂದು ಮೆರಿಟ್ ಲಿಸ್ಟ್ ಆದರೆ ಇನ್ನೊಂದು ಮೆರಿಟ್ ಲಿಸ್ಟ್ ಬಿಟ್ಬಿಟ್ಟು ಕ್ಲೋಸ್ ಮಾಡ್ಬೋದು. ಏನಕ್ಕೆ ವೇಕೆನ್ಸೀಸ್ಗಳೇ ಇಲ್ವಲ್ಲ, 5-10 ಪೋಸ್ಟ್ಗೆಲ್ಲ ವೇಕೆನ್ಸೀಸ್ ಅವ್ರು ಮತ್ತೆ ಬಿಡುಗಡೆ ಮಾಡೋದೇ ಇಲ್ಲ. ಮಿನಿಮಮ್ 200-250 ವೇಕೆನ್ಸೀಸ್ ಇದ್ದರೆ ಮಾತ್ರ ರಿಲೀಸ್ ಮಾಡೋದವರು. ಸೊ ಹಾಗಾಗಿನೇ ನನ್ನ ಪ್ರಕಾರ 15ನೇ ತಾರೀಕು ಒಳಗಡೆ ನಿಮಗೆ ಥರ್ಡ್ ಮೆರಿಟ್ ಲಿಸ್ಟ್ ನೋಡೋಕೆ ಸಿಗುತ್ತೆ. ಮತ್ತು ಇವತ್ತೇ ಬರ್ಬೋದು, ಹೇಳೋಕ್ಕಾಗಲ್ಲ. ಏನಕ್ಕಪ್ಪ ಅಂದರೆ ಅವ್ರು 10 ಗಂಟೆ 11 ಗಂಟೆಗೆಲ್ಲ ಬಿಟ್ಬಿಡ್ತಾರೆ. ಸೊ ಹಾಗಾಗಿನೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಏನಕ್ಕೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು ಅಂದರೆ, ಇವಾಗ 10 ಗಂಟೆಗೆ ನನ್ನ ಲಿಸ್ಟ್ ಬಂತು ಅಂದರೆ ಫಸ್ಟ್ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಅದಾದಮೇಲೆ ನಾನು ನಿಮಗೆ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ, ಬಂದಿದೆ ರಿಸಲ್ಟ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಓಕೆನಾ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ಒಂದೇ ಮಾತ್ರ.